ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ನನಗೆ ತಿಳಿದ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಈ ದೇವಸ್ಥಾನ ಇರೋದು ಕಾವೇರಿ ನದಿಯ ದಡದಲ್ಲಿ. ಇದು ಮಳವಳ್ಳಿ ತಾಲೂಕಲ್ಲಿದೆ, ಶಿಂಷಾ ಹತ್ರ. ಒಮ್ಮೆ ಹೋಗಿದ್ದರೆ ನೋಡಿದರೆ ಸಂತೋಷ, ನೋಡಿಲ್ಲ ಅಂದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇದರ ಬಗ್ಗೆ ನನಗೆ ತಿಳಿದ ಕೊಂಚ ಮಾಹಿತಿಯನ್ನು ನಾನು ಕಲೆ ಹಾಕಿ ನಾನು ನೀಡಿದ್ದೀನಿ. ನನಗಂತೂ ಬಹಳ ಸಂತೋಷ ಆಗುತ್ತೆ. ನಾನು ಆವಾಗವಾಗ ಹೋಗ್ತಾ ಇರ್ತೀನಿ. ಸ್ನೇಹಿತರೆ ನೋಡಿ, ಮುಖ್ಯ ದ್ವಾರ ಇದು, ಸುಂದರೇಶ್ವರನ ದೇವಸ್ಥಾನದ ಮುಖ್ಯ ದ್ವಾರ. ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ. ಹೀಗೆ ಬಂದು ಹೀಗೆ ಬಲಗಡೆಗೆ ಬರಬೇಕು. ಬಲಗಡೆಯಿಂದ ಹೀಗೆ ಬಂದರೆ ಇಲ್ಲಿಂದ ಬಂದು ನೋಡಿ, ಹೀಗೆ ದರ್ಶನ ಮಾಡಬೇಕು ಸುಂದರೇಶ್ವರನ್ನ. ನೋಡಿ, ಇಲ್ಲೇ ಬೋರ್ಡ್ ಇದೆ, ವಿಗ್ರಹ ತೆಗಿಯೋಂಗಿಲ್ಲ ಅಂತ ಹೇಳಿದ್ರು. ಇಲ್ಲಿ ಮತ್ಸ್ಯ ಇದೆ ನೋಡಿ. ಈ ಮತ್ಸ್ಯದ ಕೆಳಗಡೆ ನಿಂತ್ಕೊಂಡು ನಾವು ಸುಂದರೇಶ್ವರನ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಇಲ್ಲಿ ಪದ್ಧತಿ, ಒಂದು ಪ್ರತೀತಿ. ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಮನಸ್ಸಿನ ಕೋರಿಕೆ ಎಲ್ಲವೂ ನೆರವೇರಿಸಿಕೊಡ್ತಾನೆ ಸುಂದರೇಶ್ವರ ಅನ್ನೋದು ಒಂದು ಪ್ರತೀತಿ ಪದ್ಧತಿ. ಇದು ಈಗಲೂ ನಡ್ಕೊಂಡ್ಬಂದಿದೆ ನೋಡಿ. ಎಲ್ಲರೂ ಇಲ್ಲಿ ಆ ಮತ್ಸ್ಯದ ಕೆಳಗೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ. ನೀವು ಇಲ್ಲಿಗೇನಾದರೂ ಭೇಟಿ ಕೊಟ್ಟರೆ ಶಿವನ ಸಮುದ್ರದ ಸುಂದರೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಪರಮಾತ್ಮ ನೆರವೇರಿಸಿಕೊಡ್ತಾನೆ. ಬಹಳ ಪುರಾತನವಾದಂತಹ ದೇವಸ್ಥಾನ. ನಾವು ಬಂದಿದ್ವಿ, ಬಹಳ ಖುಷಿಯಾಗುತ್ತೆ. ಇದರ ಒಂದು ನನಗೆ ಗೊತ್ತಿರೋಷ್ಟು ವಿವರಣೆಯನ್ನು ನಾನು ಕೊಟ್ಟಿದ್ದೀನಿ. ಜಯ ಗಣೇಶ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ನಾಳೆ ಅಂದರೆ ಹಬ್ಬ ಮುಗಿಸ್ಕೊಂಡು ನಾನು ಶುಕ್ರವಾರ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಕೈಲಾದಷ್ಟು ನಾನು ಪ್ರಯತ್ನಪಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸುಂದರೇಶ್ವರನ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇರಲಿ. ಎಲ್ಲ ಸಮಸ್ತ ವೀಕ್ಷಕರಿಗೂ ಸುಂದರೇಶ್ವರ ಒಳ್ಳೆಯದನ್ನು ಮಾಡಲಿ. ಜೈ ಗಣೇಶ. ನಮಸ್ಕಾರಗಳು.